ಒಂದು ಹಳ್ಳಿ ಬದಿಯ ಹಳೆಯ ಅಶ್ವತ್ಥ ಮರದ ಎತ್ತರದ ಕೊಂಬೆಯ ಮೇಲೆ ಮೈನಾ ಹಕ್ಕಿ ತನ್ನ ಗಂಡ ಶ್ಯಾಮ್ ಹಕ್ಕಿಯ ಜೊತೆ ಸುಂದರವಾದ ಗೂಡನ್ನು ಕಟ್ಟಿಕೊಂಡಿದ್ಲು. ಅವರಿಗಿದ್ದ ಸಂತೋಷ ಅವರ ಮಕ್ಕಳಲ್ಲಿ. ದೊಡ್ಡ ಮಗಳು ಚಿನ್ನಿ, ಚಿಕ್ಕ ಮಿಂಚು. ಚಿನ್ನಿ ಮತ್ತು ಮಿಂಚು ಎರಡು ಪರಸ್ಪರ ಬೇರೆ ಸ್ವಭಾವದವರು. ಚಿನ್ನಿ ಧೈರ್ಯಶಾಲಿ, ಮಿಂಚು ಸ್ವಲ್ಪ ಬೆಚ್ಚನೆ. ಆದರೆ ತಾಯಿ ಮೈನಾ ಹಕ್ಕಿ ಇಬ್ಬರನ್ನು ಒಂದೇ ರೀತಿ ಪ್ರೀತಿಸ್ತಾ ಇದ್ಲು. ಆ ಸಮಯದಲ್ಲಿ ಬಂದಿದ್ದು ರಕ್ಷಾಬಂಧನ ಹಬ್ಬ. ಮರದ ಮೇಲೆ ಗುಂಪಾಗಿ ಕೆಲವು ಹಕ್ಕಿಗಳು ಕೂಡಿದ್ವು. ಪಾರಿವಾಳ, ಕಾಗೆ ಎಲ್ಲರೂ ತಮ್ಮ ತಮ್ಮ ಸಹೋದರ ಸಹೋದರಿಯರಿಗೆ ರಕ್ಷಾಬಂಧನ ಆಚರಿಸಲು ಬಂದಿದ್ರು. ಮೈನಾ ತನ್ನ ಮಕ್ಕಳಿಗೆ ಹೇಳಿದ್ರು, ನೋಡಿ ಚಿನ್ನಿ, ಮಿಂಚು, ನಾವು ಹಕ್ಕಿಗಳಿಗೂ ಸಹ ಹಬ್ಬ ಹೀಗೆ ಸಂಭ್ರಮವಾಗಿದೆ. ಅಣ್ಣ ತಮ್ಮಂದಿರು ತಮ್ಮ ತಂಗಿಯರನ್ನ ಯಾವಾಗಲೂ ಕಾಪಾಡಬೇಕು. ತಂಗಿಯರು ತಮ್ಮ ಅಣ್ಣನಿಗೆ ರಕ್ಷೆ ಕಟ್ಟಬೇಕು. ಅದೇ ನಮ್ಮ ಬಾಂಧವ್ಯದ ಭಾವನೆ. ಚಿನ್ನಿ ಹೇಳ್ತಾ, ಅಮ್ಮ ನಾನು ಮಿಂಚುವಿಗೆ ರಕ್ಷೆ ಕಟ್ತೇನೆ. ಆವಾಗ ಮಿಂಚು ತಕ್ಷಣ ಹೆದರಿ ಹೇಳ್ತಾನೆ, ಅಕ್ಕ ನಾನು ನಿನ್ನನ್ನು ಹೇಗೆ ಕಾಪಾಡಲಿ? ಅದಕ್ಕೆ ಮೈನಾ ಹಕ್ಕಿ ನಗ್ತಾಳೆ, ಅಯ್ಯೋ ಚಿನ್ನಿ, ಮಿಂಚು, ಬಾಂಧನದ ಅರ್ಥ ಶಕ್ತಿಯಲ್ಲ, ನಿನ್ನ ಹೃದಯದಲ್ಲಿ ಇರುವುದು ಪ್ರೀತಿಯು ಒಗ್ಗಟ್ಟು. ಆ ಬಾಂಧನೆ ನಿಮ್ಮಿಬ್ಬರ ಜೀವನವನ್ನೇ ರಕ್ಷಿಸ್ತದೆ. ಅಷ್ಟರಲ್ಲಿ ಆಕಾಶದಲ್ಲಿ ಮೋಡಗಳು ಹರಡಿದ್ವು. ಮಳೆಗಾಲ. ಬಿರುಗಾಳಿಯಿಂದ ಹಳೆಯ ಕೊಂಬೆ ಬಿದ್ದು ಹೋಯಿತು. ಚಿನ್ನಿ ಮತ್ತು ಮಿಂಚು ಅಲ್ಲೇ ಆಟ ಆಡ್ತಿದ್ದಾಗ ಮಿಂಚು ಕೆಳಗೆ ಬಿದ್ದಂತೆ ಆಯಿತು. ಕೊಂಬೆಯಿಂದ ಜಾರಿದ ತುರ್ತು ಕ್ಷಣ. ಚಿನ್ನಿ ತಕ್ಷಣ ತನ್ನ ಪುಟ್ಟ ರೆಕ್ಕೆಗಳನ್ನು ಜೋಡಿಸಿ ತಮ್ಮ ಮಿಂಚುವನ್ನು ಕೊಂಬೆಯ ಮೇಲೆ ಹಿಡಿದಿಟ್ಟುಕೊಂಡಿತು. ಮೈನಾ ಹಕ್ಕಿ ಮತ್ತೆ ಶ್ಯಾಮ್ ಹಕ್ಕಿ ಕೂಡ ಪಕ್ಕದಿಂದ ಓಡಿ ಬಂದು ಮಕ್ಕಳನ್ನು ರಕ್ಷಿಸಿದ್ರು. ಮಿಂಚು ಅಳ್ತಾ ಅಕ್ಕನ ಕಿವಿಯಲ್ಲಿ ಹೇಳ್ತಾನೆ, ಅಕ್ಕ ನಿನ್ಗೆ ಧನ್ಯವಾದ, ನೀನೇ ನನಗೆ ರಕ್ಷಾಬಂಧನ. ಮಳೆ ಬಿದ್ದು ಹಗಲು ತೆರೆಯುತ್ತಿದ್ದಂತೆ ಮೈನಾ ಹಕ್ಕಿ ತನ್ನ ಮಕ್ಕಳಿಗೆ ಪುಟ್ಟ ಹೂಗಳಿಂದ ರಕ್ಷೆ ತಯಾರಿಸಿದ್ಲು. ಚಿನ್ನಿ ಮಿಂಚಿಗೆ ರಕ್ಷೆಯನ್ನ ಕಟ್ಟಿದ್ಲು. ಮಿಂಚು ತನ್ನ ಕೊಕ್ಕಿನಿಂದ ಚಿನ್ನಿಯ ತಲೆಯ ಮೇಲೆ ಪ್ರೀತಿಯಿಂದ ಬಣ್ಣದ ಪುಟ್ಟ ಹೂವಿಟ್ಟು ಆಶೀರ್ವದಿಸಿದಂತೆ ಆಯಿತು. ಮಕ್ಕಳ ತಾಯಿ ನಗ್ತಾಳೆ, ನೋಡಿ ಮಕ್ಕಳೇ, ರಕ್ಷಾಬಂಧನ ದೇಹಕ್ಕೆ ಮಾತ್ರವಲ್ಲ ಮನಸ್ಸಿಗೂ. ನೀವು ಒಂದೇ ಹೃದಯದಲ್ಲಿ ಸೇರಿದ್ರೆ ಯಾವ ದುಷ್ಟಬಲವೂ ಇರೋದಿಲ್ಲ. ಈ ಕಥೆಯ ನೀತಿ, ಸಹೋದರ ಸಹೋದರಿಯರ ಬಾಂಧವ್ಯ ಹಕ್ಕಿಗಳಿಗೂ ಮನುಷ್ಯರಿಗೂ ಒಂದೇ. ರಕ್ಷಾಬಂಧನವು ಕೇವಲ ಹಬ್ಬವಲ್ಲ, ಅದು ಪ್ರೀತಿಯ ಕವಚ.